ಲ್ಯಾಂಡ್ ಮಾಲೀಕರೇ ಹಾಗೂ ಪ್ರಾಪರ್ಟಿ ಮಾಲೀಕರೇ, ಇದು ಸಾಮಾನ್ಯ ಸುದ್ದಿ ಅಲ್ಲ. ಈಗ ಮಾಡ್ತಿರ್ತಕ್ಕಂಥದ್ದು ಇದು ನೇರವಾಗಿ ಎಚ್ಚರ. ನೀವು ಎಚ್ಚರದಿಂದ ಇರಬೇಕಾಗತ್ತೆ. ಕೊಂಚ ಯಾಮಾರಿದ್ರು ನಿಮ್ಮ ಪ್ರಾಪರ್ಟಿ ಕಷ್ಟಪಟ್ಟು ಏನೋ ದುಡಿದು ತಗೊಂಡಿರ್ತೀರಾ, ಅದು ಗೋವಿಂದ ಆಗ್ಬಿಡುತ್ತೆ. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ನಿವೇಶನವನ್ನ ಮಾರಾಟ ಮಾಡ್ತಾರೆ. ಅದಕ್ಕೆ ಅಂತ ಒಂದಿಷ್ಟು ಕದಿಮರು ಕೂಡ ಇದ್ದಾರೆ. ಲ್ಯಾಂಡ್ ಪ್ರಾಪರ್ಟಿ ಮಾಲೀಕರೇ ಎಚ್ಚರ. ಕೊಂಚ ಆಮರಿದ್ರು ಕೂಡ ನಿಮ್ಮ ಪ್ರಾಪರ್ಟಿ ಗೋವಿಂದ. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ನಿವೇಶನ ಮಾರಾಟ ಮಾಡ್ತಾರೆ ಖದೀಮರು. ನಿಮ್ಮ ನಿವೇಶನ ಭೂಮಿ ಮತ್ಯಾರದ್ದೋ ಪಾಲಾಗೋದು ಗ್ಯಾರಂಟಿ. ಸ್ವಲ್ಪ ಆಮರಿದ್ರು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ 158 ಎಕರೆ ಜಮೀನನ್ನ ಒಂದು ಗ್ಯಾಂಗ್ ಮಾರಾಟ ಮಾಡಿದೆ. ಪಹಣಿಯಲ್ಲಿ ಇನ್ಯಾರದ್ದೋ ಹೆಸರನ್ನ ಸೇರಿಸಿ ಆ ಒಂದು ಭೂಮಿಯನ್ನ ಮಾರಾಟ ಮಾಡಿದೆ ಖದೀಮರ ಒಂದು ಗ್ಯಾಂಗ್. ಬರೋಬ್ಬರಿ 200 ಜನರ ಗ್ಯಾಂಗ್ನಿಂದ 158 ಎಕರೆ ಭೂಮಿ, 9 ನಿವೇಶನ ಮಾರಾಟ ಆಗಿದೆ. ನಿರ್ಗತಿಕರು, ಬಡವರು ಹಾಗೂ ಏಕಾಂಗಿಯಾಗಿ ಯಾರ್ಯಾರು ವಾಸ ಮಾಡ್ತಾರೋ ಅವರೇ ಇವರ ಟಾರ್ಗೆಟ್. ಧನ ಸಹಾಯ ಮಾಡೋದಾಗಿ ನಂಬಿಸಿ ಆಧಾರ್ ಕಾರ್ಡ್ ಪಡೆದು ವಂಚನೆ ಮಾಡ್ತಾರೆ. ಭೂಮಿಯ ಮಾಲೀಕರ ಹೆಸರನ್ನ ಆಧಾರ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡಿ ಈ ರೀತಿಯ ವಂಚನೆ ಮಾಡ್ತಕ್ಕಂಥದ್ದು. ಆರೋಪಿಗಳನ್ನ ಇದೀಗ ವಿಜಯಪುರ ಠಾಣಾ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಇನ್ನು ಯಾರೇ ಇದ್ರೂ ಸರಿ, ಕಷ್ಟಪಟ್ಟು ಎಲ್ಲೋ ಒಂದ್ ಕಡೆ ಲ್ಯಾಂಡ್ ಅನ್ನ ಖರೀದಿ ಮಾಡಿರ್ತೀರಿ, ಪ್ರಾಪರ್ಟಿಯನ್ನ ಖರೀದಿ ಮಾಡಿರ್ತೀರಿ. ನೀವು ಸ್ವಲ್ಪ ಆಮರಿದ್ರು ನಿಮ್ಮ ಜೀವಮಾನ ದುಡಿತದ ಒಂದು ಪ್ರಾಪರ್ಟಿ ಏನಿದೆ ಕ್ಷಣಾರ್ಧದಲ್ಲಿ ಗೋವಿಂದ ಆಗುತ್ತೆ. ವಿಜಯಪುರದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈ ಒಂದು ಪ್ರಕರಣವನ್ನು ನೋಡಿದ್ರೆ ಯಾರಿಗಾದ್ರೂ ಬೆಚ್ಚಿ ಬೀಳೋದು, ಪ್ರತಿಯೊಬ್ಬರು ಕೂಡ ಬೆಚ್ಚಿ ಬೀಳ್ತಾರೆ. ದಾಖಲೆಯನ್ನು ಸೃಷ್ಟಿಸಿ ಪಹಣಿ ತಿದ್ದುಪಡಿ ಮಾಡಿ ನಿಮ್ಮದೇ ಭೂಮಿಯನ್ನ ಮತ್ತಾರಿಗೋ ಮಾರಾಟ ಮಾಡತಕ್ಕಂಥ ಒಂದು ದೊಡ್ಡ ಗ್ಯಾಂಗ್ ಒಂದನ್ನು ಪೊಲೀಸರು ಇದೀಗ ಪತ್ತೆ ಹಚ್ಚಿದ್ದಾರೆ, ಅರೆಸ್ಟ್ ಕೂಡ ಮಾಡಿದ್ದಾರೆ. ಬರೋಬ್ಬರಿ 200 ಜನರ ಸಂಘಟಿತ ಗ್ಯಾಂಗ್ 158 ಎಕರೆ ಜಮೀನು ಹಾಗೂ 9 ನಿವೇಶನಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿರ್ತಕ್ಕಂಥದ್ದು ತನಿಖೆಯ ವೇಳೆ ಗೊತ್ತಾಗಿದೆ. ಇವರು ಬಳಸಿದ ಮೋಸ ಇನ್ನೂ ಕೂಡ ಸ್ಥಳೀಯರು ಅಂದರೆ ಎಲ್ಲರೂ ಯಾರ್ಯಾರು ಕೇಳಿಸ್ಕೊಂಡಿದ್ದಾರೆ ಎಲ್ಲರೂ ಶಾಕ್ ಆಗಿದ್ದಾರೆ. ಜಿಲ್ಲಾ ಪೊಲೀಸ್ ವತಿಯಿಂದ ಈ ಭೂ ಕಬಳಿಕೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ, ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತೊಂದು ಪ್ರೆಸ್ ಮೀಟ್ ಕರೆದಿದೆ. ಸುಮಾರು 2022ರಿಂದ 24ರವರೆಗೆ ಈ 3 ವರ್ಷಗಳ ಅವಧಿಯಲ್ಲಿ ಇವೇನು ಭೂ ಕಬಳಿಕೆ ಘಟನೆಗಳಾಗಿದ್ದು ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 27 ಪ್ರಕರಣಗಳು ದಾಖಲಾಗಿತ್ತು. ಆ 27 ಪ್ರಕರಣಗಳು 2022 ಮತ್ತು 24ರ ಮಧ್ಯೆ ಆದಂಥ ಈ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟಂತೆ 27 ಪ್ರಕರಣಗಳು ದಾಖಲಾದ ಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದರಿಂದ ಅವುಗಳ ಇನ್ವೆಸ್ಟಿಗೇಷನ್ನು, ಯಾಕಂತಂದರೆ ಮಾಡಸ್ ಆಪರೆಂಡಿ ಒಂದೇ ಇರೋದರಿಂದ ಇವುಗಳ ಇನ್ವೆಸ್ಟಿಗೇಷನ್ನು ಸುಲಭವಾಗಿ ಮತ್ತು ಒಂದೇ ರೀತಿಯಲ್ಲಿ ಮತ್ತು ದಾಖಲಾತಿಗಳ ಸಂಗ್ರಹ ಆಗಿರ್ಬೋದು, ಇನ್ನಿತರ ವಿಚಾರಗಳಿಗೋಸ್ಕರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ನಮ್ಮ ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಪರಶುರಾಮ್ ಮನಗೂಳಿ ಮತ್ತು PSI ಆದಂತಹ IM ದುಂಡಸಿ ಬಸವನ ಬಾಗೇವಾಡಿ ಮತ್ತು PSI ಅಪರಾಧ ತಾಳಿಕೋಟೆ RS ಬಂಗಿ ಮತ್ತು ಅವರ ಜೊತೆಗೆ ನಮ್ಮ ಇನ್ವೆಸ್ಟಿಗೇಷನ್ ಸಿಬ್ಬಂದಿಗಳಾದಂತಹ IM ಪೆಂಡಾರಿ ಮತ್ತು YB ಕವಾಡೆ ಮತ್ತು SP ಹುಣಸಿಕಟ್ಟಿ ಈಗ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿಕೊಂಡು ಕಳೆದ 1 ವರ್ಷದಿಂದ ಈ ಎಲ್ಲ 27 ಪ್ರಕರಣಗಳನ್ನು ತನಿಖೆ ಮಾಡಿ ಈಗ ಒಂದು ಲಾಜಿಕಲ್ ಎಂಡಿಗೆ ತರಲಾಗಿದೆ. ಈ 27 ಪ್ರಕರಣಗಳ ಮಾಹಿತಿಯನ್ನು ಮತ್ತು ಆ ಪೊಲೀಸ್ ಠಾಣಾ ವ್ಯಾಪ್ತಿ ಎಲ್ಲ ಮಾಹಿತಿಗಳನ್ನು ನಿಮಗೆ ಪ್ರೆಸ್ ನೋಟ್ದಲ್ಲಿ ಕೊಡಲಾಗಿದೆ. ಈ 27 ಪ್ರಕರಣಗಳಲ್ಲಿ ಒಟ್ಟು 25 ಪ್ರಕರಣಗಳಲ್ಲಿ ಭೂ ಮಾಲೀಕರು 158 ಎಕರೆ 13 ಗುಂಟೆ ಜಮೀನು ಮತ್ತು 9 NA ಪ್ಲಾಟ್ಗಳನ್ನು ಈ ಇನ್ನೋಸೆಂಟ್ ಜನರ ಈ ಲ್ಯಾಂಡನ್ನು ಗ್ರ್ಯಾಬ್ ಮಾಡಿರ್ತಾರೆ. ಈ ಎಲ್ಲ ಪ್ರಕರಣಗಳಲ್ಲಿ ಈ ಭೂ ಮಾಲೀಕರ ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನು ಮತ್ತು ಕೊಟ್ಟಿ ಪತ್ರಗಳನ್ನು ತಯಾರು ಮಾಡಿ ತಮ್ಮ ಹೆಸರುಗಳಲ್ಲಿ ಖರೀದಿ ಮಾಡಿಕೊಂಡಂಥ ಈ ಪ್ರಕರಣಗಳು ಹಲವಾರು ವರ್ಷಗಳಿಂದ ನಡೀತಾ ಇರುವಂಥ ಭೂ ಕಬಳಿಕೆ ಮತ್ತು ಭೂ ಹಗರಣಗಳು ವಿಜಯಪುರದಲ್ಲಿ ಅದನ್ನು ಪ್ರಕರಣಗಳನ್ನು ಅಂತಿಮ ವರದಿಯನ್ನು ಪೊಲೀಸ್ ಸಿಬ್ಬಂದಿಯವರು ಒಪ್ಪಿಸಿದ್ದಾರೆ. ಇದೀಗ ನನಗೆ ಪತ್ರಿಕಾ ಮಾಧ್ಯಮ ಮುಖಾಂತರ ಮಾಹಿತಿಯನ್ನು ನಾನು ತೆಗೆದುಕೊಂಡಿದ್ದೀನಿ.
27 ಪ್ರಕರಣಗಳ ಸಂಬಂಧಪಟ್ಟಂಥ ಅಂತಿಮ ವರದಿಯನ್ನು ಆರೋಪಿಗಳ ಹೆಸರು ಸಹಿತವಾಗಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿವರಣೆ ನೀಡಿದ್ದಾರೆ. ಇವತ್ತು ಕಳೆದ 2 ವರ್ಷಗಳ ಹಿಂದಿನೇ ನಾನು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೆ. ಹಲವಾರು ಸರ್ಕಾರಕ್ಕೆ ಗಮನ ಸೆಳೆಯೋದ್ರ ಜೊತೆಯೇ ಮನವಿ ಕೊಡುವಂಥದ್ದು, ಪ್ರತಿಭಟನೆ, ಧರಣಿ ಇತ್ಯಾದಿಗಳನ್ನು ನಾವು ಮಾಡಿದ್ದೀವಿ. ಮುಖ್ಯಮಂತ್ರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಕಂದಾಯ ಇಲಾಖೆ ಮಂತ್ರಿಗಳಿಗೂ ಕೂಡ ಮನವಿ ಕೊಟ್ಟು ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಬೇಕು, ಆರೋಪಿಗಳಿಗೆ ಶಿಕ್ಷೆ ಆಗಬೇಕನ್ನುವಂಥ ಒಂದು ಹೋರಾಟವನ್ನು ಮಾಡಿದ್ದೀವಿ. ಆವಾಗ ಸ್ವಲ್ಪ ಮಟ್ಟಿಗೆ ಇದು ಹಗರಣಗಳು ತಗ್ಗಿದ್ದು. ಆದರೆ ನನ್ನ ಮಾಹಿತಿ ಪ್ರಕಾರ ಆಗಿನ ಸಂದರ್ಭದಲ್ಲಿ 52-53 ಒಂದು FIR ಕಾಪಿಗಳು ನನಗೆ ಸಿಕ್ಕಿದ್ದು. ಅವಾಗ ಆದರೆ ಒಂದು ಡಬಲ್ ಆಗಿರ್ಬೋದಿಲ್ಲ ನನಗೆಲ್ಲ. ಆದರೆ ಇದ್ರಾಗ ಅಧಿಕಾರಿಗಳು ಕೂಡ ಶಾಮೀಲಿದ್ದಾರೆ. ಹಲವಾರು ವರ್ಷಗಳಿಂದ ನಡೀತಾ ಇರುವಂಥ ಭೂ ಕಬಳಿಕೆ ಮತ್ತು ಭೂ ಹಗರಣಗಳು ವಿಜಯಪುರದಲ್ಲಿ ಅದನ್ನು ಪ್ರಕರಣಗಳು. ಎಸ್, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ವಿಜಯಪುರ ರಿಪೋರ್ಟರ್ ಆಗಿರತಕ್ಕಂಥ ಶಿವಾನಂದ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಶಿವಾನಂದ್, ಈಗ ದಾಖಲೆಗಳಲ್ಲೇ ಈ ರೀತಿಯ ಒಂದು ಮೋಸ ನಡೀತಾ ಇದ್ರೆ ಸಾಮಾನ್ಯ ಪ್ರಾಪರ್ಟಿ ಮಾಲೀಕರು ಏನ್ ಮಾಡಬೇಕು, ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ಏನ್ ಕತೆ ಇದು ಅಂತ ಒಂದ್ ಸ್ವಲ್ಪ ಬಿಡಿಸಿ ಹೇಳಿ ಶಿವಾನಂದ್. ಖಂಡಿತ ಏನು ವಿಜಯಪುರ ಜಿಲ್ಲೆಯಲ್ಲಿ ಲ್ಯಾಂಡ್ ಮಾಫಿ ಏನು ಎಗ್ಗಿಲ್ಲದೆ ನಡೀತಾ ಇತ್ತು. ಏನು ಮುಗ್ಧ ಜನರು, ಸಹಾಯಕ ನಿರ್ಗತಿಕರು, ಈ ರೀತಿ ಇರ್ತಕ್ಕಂಥ ಜನರನ್ನ ಟಾರ್ಗೆಟ್ ಮಾಡಿ ಅವ್ರದೇ ಆದಂತ ಒಂದು ಗುಂಪನ್ನ ರಚಿಸಿ 200 ಜನರನ್ನ ಗುಂಪು ಈ ಒಂದು ಬಲೆಯಲ್ಲಿ ಸಿಕ್ಕಿದ್ದಾರೆ ಅಂತಾನೆ ಹೇಳ್ಬೋದು. ಏನು ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಈ ಒಂದು ಲ್ಯಾಂಡ್ ಮಾಫಿಯಾ ಕೆಲವು ದಿನಗಳಿಂದ ನಡೀತಾ ಇತ್ತು. ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು. ಸದ್ಯ ಪೊಲೀಸರು ಕೂಡ ಈ ಒಂದು ಬಲೆಯನ್ನು ಬೀಸಿ ಈ ಒಂದು ಲ್ಯಾಂಡ್ ಮಾಫಿಯಲ್ಲಿ ಭಾಗಿಯಾಗಿರ್ತಕ್ಕಂಥ 200 ಜನರನ್ನ ಜೈಲಿಗೆ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಜನರ ಮೆಚ್ಚುಗೆಗೆ ಪಾತ್ರ ಆಗಿರೋದ್ರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿರ್ಗತರಿಗೆ ಭೇಟಿಯಾಗಿ ನಿಮಗೆ ನಾವು ಸಹಾಯಧನವನ್ನು ಮಾಡ್ತೀವಿ, ಈ ರೀತಿ ಒಂದು ಆಸೆಗಳನ್ನು ಹುಟ್ಟಿಸಿ ಬೇರೆ ಬೇರೆ ಇಂಡಿ ತಾಲೂಕು ಆಗಿರ್ಬೋದು, ಕೋಲಾರ ತಾಲೂಕು ಆಗಿರ್ಬೋದು, ವಿಜಯಪುರ ಜಿಲ್ಲೆ ಸುತ್ತಮುತ್ತಗಳಲ್ಲಿ ಕೂಡ ಈ ರೀತಿ ಒಂದು ಪ್ರಕರಣಗಳನ್ನ ಮಾಡಿ ಮುಗ್ಧ ಜನರನ್ನ ಇರ್ತಕ್ಕಂತ 158 ಎಕರೆ 13 ಗುಂಟೆ ಜಾಗವನ್ನ ಕೂಡ ಈ ರೀತಿ ಯಾರ್ದೋ ಜಮೀನನ್ನ ಬೇರೆದವರಿಗೆ ಮಾರಿ ಅದ್ರ ಜೊತೆಗೆ 9 ನಿವೇಶನಗಳನ್ನು ಕೂಡ ಮಾರಿದ್ದಾರೆ. ಈ ರೀತಿ ಪ್ರಕರಣಗಳು ವಿವಿಧ ತಾಲೂಕುಗಳಲ್ಲಿ ಆಗಿರ್ಬೋದು, ಜಿಲ್ಲೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿತ್ತು. ಸುಮಾರು ದಿನಗಳಿಂದ ಈ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಕೂಡ ಕಾರ್ಯಾಚರಣೆ ಮಾಡಿ ಏನು ನಿನ್ನೆ ಮಾಧ್ಯಮಗೋಷ್ಠಿಯಲ್ಲಿ ಜಿಲ್ಲಾ SP ಅವರಾಗಿರ್ತಕ್ಕಂಥ ಲಕ್ಷ್ಮಣ್ ನಿಂಬರ್ಗಿ ಅವರು ಕೂಡ 200 ಜನರನ್ನು ಕೂಡ ನಾವು ಜೈಲಿಗೆ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಈ ಒಂದು ಪ್ರಕರಣ ಭೇದಿಸಿದ ನಂತರ ಜಿಲ್ಲೆಯ ಜನರು ಕೂಡ ಒಂದು ರೀತಿ ನಿರಾಳವಾಗಿ ಇದು ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವು ದಿನಗಳಿಂದ ಯಾರ್ದೋ ಜಮೀನನ್ನು ಯಾರಿಗೆ ಮಾರ್ತಾ ಇದ್ರು. ಈ ಒಂದು ಪ್ರಕರಣದಲ್ಲಿ ಅಧಿಕಾರಿಗಳು ಇನ್ನೂ ಶಾಮೀಲಾಗಿದ್ದಾರೆ, ರಾಜಕಾರಣಿಗಳು ಇದಾರ, ದೊಡ್ಡ ದೊಡ್ಡ ಕಾಣದ ಕೈಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನೋದು ಕೂಡ ಜನರಲ್ಲಿ ಒಂದು ಮನದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಪೊಲೀಸರು ಕೂಡ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಒಂದು ಪ್ರಕರಣಗಳಿಗೆ ಯಾರು ಕೈವಾಡ ಇದೆ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಾಗಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಶಿವಾನಂದ್ ನಿಮ್ಮ ಮಾಹಿತಿಗಾಗಿ.